ನನ್ನ ಸ್ನೇಹಿತನೇ ನಿರ್ದೇಶನ ಮಾಡ್ತಾ ಇದ್ದೆ ಸಿನಿಮಾ. ಹೈದರಾಬಾದಲ್ಲಿ ಒಳ್ಳೊಳ್ಳೆ ಮೀಟಿಂಗ್ಗಳಾಗುತ್ತೆ. ಗೀತಾ ಆರ್ಟ್ಸ್ 2ಗೂ ಪಿಚ್ ಆಗುತ್ತೆ. ಬೇರೆ ಬೇರೆ ಆ್ಯಕ್ಟರ್ಸ್ಗಳ ಜೊತೆ ಮಾತುಕತೆ ಆಗುತ್ತೆ. ಸಿನಿಮಾಟೋಗ್ರಾಫರ್ ಫಿಕ್ಸ್ ಆಗ್ತಾರೆ, ಆಫೀಸ್ ಆಗುತ್ತೆ, ಕೂತು ಡಿಸ್ಕಸ್ ಮಾಡ್ತೀವಿ, ರೈಟರ್ಸ್ ಬರ್ತಾರೆ, ಕತೆಗಳನ್ನ ಶುರು ಮಾಡ್ತೀವಿ. ಎಕ್ಸ್ಟ್ರಾಡಿನರಿ ಪೊಲಿಟಿಕಲ್ ಥ್ರಿಲ್ಲರು. ಇದಕ್ಕೆ ನಾನು ಒಂದು 80 kg ಮೇಲೆ ಡುಂಗಾಗಿ ಇಷ್ಟುದ್ದ ದಾಡಿ ಬಿಡ್ತೀನಿ ಇನ್ನೊಂದು ಪಿಕ್ಚರ್ಗೆ. ಅದೊಂದು 6-7 ತಿಂಗಳಾಗುತ್ತೆ. ಸಾರಿ ಮಗ ಆಗ್ತಿಲ್ಲ, ಇನ್ವೆಸ್ಟರ್ ಸ್ವಲ್ಪ ಬ್ಯಾಕ್ಔಟ್ ಆಗ್ಬಿಟ್ರು ಅಂತ. ಅವನು ಆ ಪಿಕ್ಚರೇ ಮಾಡಲಿಲ್ಲ ನನ್ನ ಸ್ನೇಹಿತ. ಇನ್ನೊಂದು ಸಿನಿಮಾ ಅಡ್ವಾನ್ಸ್ ಕೊಡ್ತಾರೆ ನನಗೆ, 6-7 ಮಂತ್ಸ್ ಆಗುತ್ತೆ, ಇನ್ನೂ ಡಿಲೇ ಆಗ್ತಾನೆ ಇರುತ್ತೆ. ಧರಣಿ ಮಂಡಲ ಬೇಡ ಬಿಡು ಅನ್ಕೋತೀನಿ, ಒಂದು ದಿವಸ ಬರೀ ಬರುತ್ತೆ. ಅಡ್ವಾನ್ಸ್ ಕೊಟ್ಟಿಲ್ವೇನ್ರಿ, ಏನು ಸ್ವಲ್ಪ ಬೇಕಾ ಏನಾರು. ನನಗೆ ಆಮೇಲೆ ಕೋಪ ನೆತ್ತಿಗೆದ್ಬಿಡ್ತದೆ. ಏನಿದು ಹಿಂಗೆ ಮಾತಾಡ್ತಾರೆ, ಯಾಕೆ ಸಭ್ಯತೆಯ ಮೀರಿದ ಒಂದು ಮಾತು ಕೇಳಿಬರ್ತೈತೆ ಆ ಕಡೆಯಿಂದ. ನನಗೆ ಇನ್ನೂ ಕೋಪ ಬಂದ್ಬಿಡ್ತದೆ. ನೀನು ಎಷ್ಟು ಕೊಟ್ಟಿದ್ಯಾ ಆ ದುಡ್ಡು ಮತ್ತು ನನ್ನ ಸಮಯ, ಇವೆರಡಕ್ಕೂ ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ. ಸ್ಟಿಲ್ ಅಲ್ಲಿ ರಿಟರ್ನ್ ಯುವರ್ ಮನಿ ಅಂತ ಅಂದ್ಬಿಟ್ಟು ನಾನು ಮತ್ತೆ ಸಾಲ ಮಾಡಿ ವಾಪಸ್ಸು 2.5 ಲಕ್ಷ ದುಡ್ಡು ಕೊಡ್ತೀನಿ. ಇನ್ನೂ 50,000 ನಾನು ಇವತ್ತಿಗೂ ಕೊಟ್ಟಿಲ್ಲ.